ಹಲವು ಕಡೆಯಲ್ಲಿ ಭೂಕುಸಿತ ಆಗಿದೆ. ಭಾರಿ ಅನಾಹುತ ಸಂಭವಿಸಿರೋದು. ಇಡುಕ್ಕಿ ಕೊಟ್ಟಾಯಂನಲ್ಲಿ ಭೂಕುಸಿತ 3 ಬಲಿಯಾಗಿರೋದು. ಮನೆ ಮೇಲೆ ಕುಸಿತ ಭಾರಿ ಪ್ರಮಾಣದ ಮಣ್ಣಿನಡಿ ಸಿಲುಕಿ ಮನೆಯಲ್ಲಿದ್ದ ಮಹಿಳೆ ದುರ್ಮರಣ ಹೊಂದಿರೋದು. ಮಣ್ಣಿನಡಿ ಹಲವರು ಸಿಲುಕಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕೇರಳದ ಹಲವು ಭಾಗಗಳಲ್ಲಿ ಭೂಕುಸಿತ, ವಿಪರೀತ ಮಳೆ ಆಗ್ತಾ ಇದೆ. ವಯನಾಡು, ಕೇರಳ ಈ ಭಾಗದಲ್ಲಿ ಭಾರಿ ಅಂದ್ರೆ ಭಾರಿ ಮಳೆ ಆಗ್ತಾ ಇರೋದು. ಇದೀಗ ಅನಾಹುತವು ಸಂಭವಿಸಿದೆ. ಇತ್ತೀಚೆಗೆ ನಾವು ಈ ಮಳೆಗಾಲದ ಸಂದರ್ಭದಲ್ಲಿ ಕೇರಳ ಈ ತರದ ಪರಿಸ್ಥಿತಿಯನ್ನ ಪುನಃ ಎದುರಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಭೂಕುಸಿತ, ಅನಾಹುತ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ ಆ ಭಾಗದಲ್ಲಿ. ಇಡುಕ್ಕಿ ಕೊಟ್ಟಾಯಂನಲ್ಲಿ ಭೂಕುಸಿತ ಸಂಭವಿಸಿರೋದು. 3 ಬಲಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮನೆ ಮೇಲೆ ಕುಸಿದು ಭಾರಿ ಪ್ರಮಾಣದ ಮಣ್ಣಿನಿಂದ ನೆಲಸಮ ಆಗ್ತಾ ಇರೋದು. ಮನೆಗಳು ಮಣ್ಣಿನ ಅಡಿ ಸಿಲುಕಿದ್ದಾರೆ. ಮನೆಯಲ್ಲಿದ್ದಂಥ ಮಹಿಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು, ಆದರೆ ದುರ್ಮರಣ ಹೊಂದಿದ್ದಾರೆ ಅವರು. ಇನ್ನು ಮಣ್ಣಿನಡಿ ಹಲವರು ಸಿಲುಕಿರಬಹುದಾದ ಚಾನ್ಸಸ್ ಕೂಡ ಆಗಿದೆ. ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನೋಡಿ, ಕೇರಳಂನಲ್ಲಿ ಈ ಥರದೊಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರೋದು. ಸದ್ಯ ನೀವೇನಾದರೂ ವಯನಾಡು, ಕೇರಳ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಟ್ರಿಪ್ ಹೋಗಬೇಕು ಅಂತಿದ್ರೆ ಹೋಗದೆ ಇರೋದು ಬೆಟರ್. ಯಾಕಂದರೆ ಅಲ್ಲಿನ ಸಿಚುವೇಶನ್ ಸರಿ ಇಲ್ಲ, ವಿಪರೀತವಾಗಿ ಮಳೆ. ಆ ಕಾರಣಕ್ಕಾಗಿ ಈ ಥರ ಭೂಕುಸಿತ ಸಂಭವಿಸ್ತಾ ಇದೆ. ಈಗಾಗಲೇ 3 ಬಲಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸದ್ಯ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಮನೆ ಮೇಲೇನೆ ಭೂಕುಸಿತ ಆಗಿರೋದು. ಹಾಗಾಗಿ ಮಣ್ಣಿನಡಿ ಹಲವರು ಸಿಲುಕಿರುವಂತಹ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತದೆ.